ಏನು ಸಸಿ ಏನು ನಡೀತಾ ಇದೆ ಮನೆಯಾಗೆ? ನನಗೆ ಗೊತ್ತಿಲ್ದಂಗೆ ಇದೆಲ್ಲ ಮಾಡಿದವ್ರು ಯಾರು? ನಿನ್ಗೆ ಯಾರು ಹೇಳಿದ್ದು? ಪ್ರಶಾಂತಂಗೆ ಹೇಳಿ ಅವನ್ನ ಕರ್ಸು ಅಂತವ. ಅಯ್ಯೋ ಮಾವಯ್ಯ, ಇದ್ರಾಗ ನಂದೇನು ತಪ್ಪಿಲ್ಲ ನೀ. ಅದು ಅತ್ತಮ್ಮ ಹೇಳಿದಕ್ಕೆ ನಾನು ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ದು. ಅತ್ತಮ್ಮ ಊಟ ಮಾಡ್ದಿರ ಕೂತಿದ್ರು. ಅವನು ಏನು ಕಷ್ಟಪಡ್ತಾವನೋ ಏನೋ, ಯಾರು ಇದ್ರ ಬಗ್ಗೆ ತಲೆ ಕೆಸ್ಕೊತಾ ಇಲ್ಲ. ನಿಮ್ಮ ಮಾವಾಡ್ದಂಗೆ ಆಡಬೇಡಿ ಕಸ್ರಿ ಅಂತವ. ನಾನು ಪ್ರಶಾಂತಣ್ಣನ ಹೆಸರು ಹೇಳಿಲ್ಲ, ಅತ್ತಮ್ಮನೇ ಫೋನ್ ಮಾಡಿಕೊಡು ಅಂತ ಮಾತಾಡಿದ್ದು. ಬೇಕಾದ್ರೆ ಪ್ರಶಾಂತಣ್ಣ ಎಲ್ಲ ಅವನ್ನೆಲ್ಲ ಕೇಳಿ ನೋಡಿ. ಶಶಿ, ನೀನು ಅಂತಾನೆ ಒಂದು ಮಾತು ಹೇಳ್ಬೇಕು ತಾನೆ ಇವೆಲ್ಲ ಮಾಡೋಕ್ಕೆ ಮುಂಚೆ. ಮಾವಯ್ಯ ಬೇಡ ಅನ್ಮೇಕೆ ಇವೆಲ್ಲ ಯಾಕಬೇಕಾಗಿತ್ತು? ನೀನು ಅತ್ತಮ್ಮಂಗೆ ಹೇಳೋಕ್ಕಾಗಲಿಲ್ವೇ? ಅಯ್ಯೋ, ನಾನು ಹೇಳಿದೆ ಅತ್ತೆ ಊಟ ಮಾಡ್ದಿರ ಒಂದೇ ಸಮಯ ಹಿಡಿದು ಹೆಜ್ಜೆಲೆ ಫೋನ್ ಮಾಡು ಅಂದರು. ನಾನು ಇನ್ನೇನು ಮಾಡಲಿ ಹೇಳ್ರಿ? ಈಗ ನಿಮ್ಮನ್ನು ನಿಷ್ಠುರ ಮಾಡಲ, ಅವರು ನಿಷ್ಠುರ ಮಾಡ್ಕೊಳ್ಳ. ಅದಕ್ಕೆ ಫೋನ್ ಮಾಡಿಕೊಟ್ಟೆ. ಅವರೇ ಪ್ರಶಾಂತಣ್ಣನ ಹತ್ರ ಇದ್ದಿದ್ದೆಲ್ಲ ಮಾತಾಡ್ಬಿಟ್ಟು ಕರ್ಕೊಬರಕ್ಕೆ ಹೇಳಿದ್ರು. ಅಲ್ಲ ಮಾವಯ್ಯ, ಸತೀಶ ಸ್ವಲ್ಪ ನನ್ನ ಮಾತು ಕೇಳಿ. ನನಗೆ ಫಸ್ಟು ಸಸಿ ಮಾತಾಡಿದ್ಲು, ಆದರೆ ಆಮೇಲೆ ಅತ್ತಮ್ಮನೆ ಇರೋ ವಿಷಯ ಎಲ್ಲ ಹೇಳಿದ್ದು. ಈಗ ಅದು ಅಲ್ಲದೆ ಆಗಿರೋ ತಪ್ಪೇನೋ, ಈಗ ಮನೆ ಮಗನ ಕರ್ಕೊಂಬರ್ದಿರ ಅಲ್ಲೇ ಎಷ್ಟು ಸಂದ ಬಿಟ್ಟಿರಿ, ನಿಮ್ಮ ಮರ್ಯಾದೆ ಊರು ತುಂಬ ಹೋಯ್ತಾ ಇದೆ. ಅದು ನೋಡ್ಲಾರ್ದಿರಾರ್ದ ನಾನು ಹೋದೆ. ನಾನೇನು ನಿಮ್ಮ ಮನೆಯಾಗ ಜಗಳ ತರಬೇಕು ಅಂತಲ್ಲ, ಈಚೆಗಡೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬೆನ್ನಿಂದ ಹೆಂಗೆ ಮಾತಾಡ್ತಾವ್ರೆ ಅಂತೇಳಿ. ನನಗೂ ಇವನ್ನ ಕರ್ಕೊಂಬರಕ್ಕೆ ಮುಂಚೆನೇ ವಿಷಯ ಗೊತ್ತಾಯಿತು. ಊರಲ್ಲಿ ಗುಸು ಗುಸು ಅಂತ ಜಮೀನ್ದಾರ ಮನೆ ಹಿಂಗಂತೆ ಅಂತ ಮಾತಾಡ್ತಿದ್ರು. ಹಂಗಾಗಿ ಇತ್ತು ನನ್ನ ತಂಗಿ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತೇಳಿ ನಾನೇ ನಂಗೆ ಗೊತ್ತಿದ್ದ ಅಪ್ಪೆದಾರಪ್ಪನ ಕರ್ಕೊಂಡೋಗಿ ಕರ್ಕೊಬಂದೆ. ಈಗ ನೀವು ಇಷ್ಟೊಂದು ಸಿಟ್ಟು ಮಾಡ್ಕೊಳ್ಳೋ ಅಂತ ತಾನೇ ಏನು ಹೇಳಿ? ಅವನೇನು ಏನಾರ ಮಾಡಬಾರ್ದಿರೋ ಕೆಲಸ ಮಾಡೋಗಿದ್ನೆ, ಏನೋ ಎಲ್ಲರೂ ಮಾಡೋನೆ, ಎಣ್ಣೆ ಎಟ್ಟಲ್ಲಿ ಹೆಚ್ಚು ಕಡಿಮೆ ಆಗದೆ. ಅದಕ್ಕೆ ಪೊಲೀಸವರು ಅವರು ಗೊತ್ತಲ್ವೇ ದುಡ್ಡಿರೋರು ಮಕ್ಕಳು ಅಂದ್ಕೊಂಡು ಇದು ಮಾಡೋರೆ. ಅದಕ್ಕೆ ನೀವು ಯಾಕೆ ತಲೆ ಕೆಸ್ಕೊಂಡಿರಿ? ಈಗೆಲ್ಲ ಸರೋತಲ್ಲ, ಇನ್ನು ಜನದ ಬಾಯಿ ಮುಚ್ಚಕ್ಕಾಯ್ತು. ಅವ್ನಿಗೆ ಬುದ್ಧಿ ಹೇಳಿ ಮನೇಲಿ ಇಸ್ಕೊಳ್ಳಿ. ಈಗ ಪಾಪ ಮನೆ ಹೆಂಗಸ್ರ ಮೇಲೆ ರೇಗಾಡೋರು ಅವ್ರ ತಾನೇ ಏನು ಮಾಡೋರು? ಎತ್ತೊಟ್ಟೆ ಸಂಕಟ ಅಲ್ವ ಅತ್ತಮ್ಮನಿಗೂ. ಅದು ಪ್ರಶಾಂತ, ಈ ನನ್ನ ಮಗನಿಂದ ನಾನು ತಿಂದಿರೋ ನೋವು ಅಷ್ಟಿಷ್ಟಲ್ಲ. ನಿಂಗೆ ಗೊತ್ತಿಲ್ಲ ಅವ್ನು ಇನ್ನೂ ಎಂತೆಂಥ ಕೆಲಸಗಳು ಮಾಡೋನೆ ಅಂತೇಳಿ. ನಮಗೆ ಅಯ್ಯೋ ಅವ್ನು ಸಿಕ್ಬಿಟ್ಟವನೆ. ಅದಕ್ಕೆ ಅವ್ನು ಸವಾಸೆ ಬೇಡ, ಬಿದ್ದಿರಲಿ ಅತ್ತಾಗ ಅಲ್ಲೇ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆ ಥರಲ್ಲಿ ನಿನಗೆ ಯಾಕಪ್ಪ ಬೇಕಿತ್ತು ಇವು ಸಾಬ್ರಿ? ನಿನ್ನ ತಲೆ ತಿಂದವರಲ್ಲ ಈ ಹೆಂಗಸ್ರು ಏನು ಹೇಳೋಣ ನಮ್ಮ ಮನೆಯೊಳಗೆ. ನಮ್ಮಿಂದ ತಪ್ಪಾಗೈತೆ ಕಣಪ್ಪ ಪ್ರಶಾಂತು, ಸಮಸ್ಬಿಡು, ಬಾ ಕೂತ್ಕೋ. ಅಯ್ಯೋ ಮಾವ, ಇದೇನು ಹಿಂಗೆ ಮಾತಾಡಿರಿ? ಅಂಥದ್ದೇನಿಲ್ಲ, ನೀವೇನು ಬೇಜಾರು ಮಾಡ್ಕೊಬಿಡಿ. ಇದು ನಮ್ಮ ಮನೆಯೇ. ಏನೋ ಎಲ್ಲರ ಮನೇಲೂ ಮಕ್ಕಳು ತಪ್ಪು ಮಾಡ್ತಾರೆ, ಹಂಗಂತ ಮಕ್ಕಳೇ ಬೇಡ ಅನ್ನೋಕ್ಕದತ್ತೆ. ಈಗ ಅವನು ಹಂಗೆ ತಪ್ಪು ಮಾಡೋನೆ, ಹೊಟ್ಟೆಗೆ ಹಾಕೊಳ್ಳಿ. ಲೇ ಕಿಶೋರ, ಬೇಕಿತ್ತಲ್ಲ ಇವೆಲ್ಲ ನಿನಗೆ? ನಿನ್ನಿಂದ ನೋಡ್ಲಾ ಎಷ್ಟೆಷ್ಟು ಜನ ಎಂತೆಂಥ ಮಾತು ಕೇಳಬೇಕು. ಇಡೀ ಊರಿನಾಗ ಮರ್ಯಾದೆ ಇರುತ್ತಲ್ಲ ನಮ್ಮ ಅವಂದು. ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವೇನಲ್ಲ? ಹೋಗಿ ಅಂಥ ಕೆಟ್ಟ ನನ್ನ ಮಕ್ಕಳು ಸಂಘ ಮಾಡ್ಕೊಂಡು ಇಂಥ ಜಾಗಗಳಿಗೆಲ್ಲ ಹೋಗ್ಕೊಂಡು ಇವಾಗ ಇಲ್ಲಿಗೆ ಬಂದು ನಿಂತಿದೆಯಲ್ಲ. ನಿನ್ಗೆ ಇನ್ನೇನೇನು ಮಾಡಬೇಕು ಅಂತ ಆಸೆ ಅದಲ್ಲ ನಿನ್ನ ಜೀವನದಾಗೆ? ನನಗೆ ಸಮಸ್ಬಿಡು ಸತೀಶಣ್ಣ. ಇನ್ನೊಂದ್ಕಿದೆ ಈ ಕೆಲಸ ಮಾಡೋದ, ಈಗ ಸರಿಯಾಗಿ ಬುದ್ಧಿ ಕಲ್ತೀವಿ ಸತೀಶಣ್ಣ. ಎಲ್ಲವ ಅವಳು? ಕೋಣೆ ಮಲ್ಗೋಡ, ಅವಳಿಗೆ ಮಾಡ್ತೀನಿ, ಇಲ್ಲಿ ಮಾತಾಡೋ ಪ್ರಶ್ನೆ ಇಲ್ಲ. ಲೈ ಹೋಗ್ಲಾ, ಹೋಗಿ ಸ್ನಾನ ಮಾಡ್ಕೊಂಡು ಗಂಜಲಾಯ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಒಟ್ಟಿಗೆ ಏನಾರು ತಿನ್ನು. ಮಕ್ಕ ನೋಡಿ ಮಕ್ಕವಾ ಹೆಂಗದೆ 3 ದಿವಸಕ್ಕೆ ಸರಿಯಾಗಿ ಸರ್ಗಟ್ಟಿರಂಗವ್ರವರು. ಪ್ರಶಾಂತು ಬಾ ಕೂತ್ಕೋ. ಮನೆ ಕಡೆ ಇನ್ನೇನು ಸಮಾಚಾರ? ಅಣ್ಣ ಕೂತ್ಕೊಂಡು ಮಾತಾಡ್ತಿರು, ಬಂದಾಗಿಂದ ನಿಂತ ಇದ್ದಿ. ಒಂದು ಲಾಸ್ಟ್ ಟೀ ಇಟ್ಕೊಬತ್ತೀನಿ. ಇದೇನೇನ್ರೆ ಕಾಪಿ ಅಲ್ವಾ ಮಾಡ್ತಿದ್ದೆ? ಯಾವಾಗ ಗೊತ್ತಾವು? ಟೀ ಅಂತಿದ್ದೀರಿ? ಅದು ನಮ್ಮ ಪ್ರಶಾಂತ ನನಗೆ ಕಾಪಿ ಕಂಡ್ರೆ ಆಗಲ್ಲ, ಟೀ ಅವ್ನಿಗಿಷ್ಟ, ಅದಕ್ಕೆ ಟೀ ಮಾಡ್ತೀನಿ. ಎಲ್ಲಿಗೆ ಗಿರ್ಜಿ? ಅದು ಹೊಸಿ ಕಷ್ಟಪಟ್ಕೊಂಡಿಲ್ಲ ಅಂತ ಬಂದೆ. ಯಾರೋ ಮನೆಗೆ ಬಂದವರಲ್ಲ ನೋಡೋಣ ಅಂತ. ಅಲ್ಲೆಲ್ಲೇ ಹುಷಾರಾಯ್ತೇನಿಲ್ಲ ನಿನಗೆ? ಅದು ಇವಾಗ ನಾನೇ ಹೊಸಿ ಎದ್ದು ಹೊಡಾಡೋಣ ಅಂತ. ಅದು ಕಿಶೋರ ಬಂದವನೇ, ಅವ್ನು ದನಿ ಬಂದಂಗೆ ಅದದೆ. ಈಗಳ್ನ ಭಯಂಗೂ ಇಲ್ಲ, ಚಿತ್ತರ್ಸ್ಕೊತಾವಳೆ. ಬಂದವನ ಆಚಲಿ. ಹಾಂ ಬಂದವನ? ಅಯ್ಯೋ ನಾನು ಕೇಳಿದ್ದಾನೆ ಅವಂದಯ್ಯ. ನನಗಂತುವೆ ಈ ಕಾಲು ನಡೆಯೋಕೈತಲ್ಲ, ಓಡೋಗೊಂದು ಮಗ ನೋಡ್ಬೇಕು ಅನ್ಸ್ತದೆ. ಹೊಸಿ ಕರೀರಿ ಇಲ್ಲಿಗೆ ಅವನ್ನ. ಸಾನಕೋಗೋನೆ ಬರ್ತಾನೆ, ಅವನ ಕರ್ಸೋಕ್ಕೆ ಪ್ರಶಾಂತಂಗೆ ಹೇಳೋಕೆ ಹೇಳಿದಾರು ರೀ. ಈಗ ದಯವಿಟ್ಟುವೆ ನಾನೇನು ಭಯಕೋಬೇಡ, ನನಗೆ ಅವನಲ್ಲಿರೋದು ಬಿಲ್ಕುಲ್ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನೇ ಸಸಿಗೆ ಹೇಳೋರು ಅಣ್ಣಂಗೆ ಫೋನ್ ಮಾಡಿಸಿ ಕರೆಸ್ದೆ. ಈಗ ಹೆಂಗೋ ಬಂದವನಲ್ಲ, ಇನ್ನು ಕೂತು ಮಾತಾಡೋಣ. ನೀ ಕಾಲಿಗೆ ಬೀಳ್ತೀನಿ, ಇವೆಲ್ಲ ಸರಿ ಹೋಗಕ್ಕೆ ನಾನು ಒಂದು ಉಪಾಯ ಹುಡ್ತೀವಿ. ನೀ ದಯವಿಟ್ಟುವೆ ಅವನೇನು ಅನ್ಬೇಡ. ಅಲ್ಲ ಗಿರ್ಜಿ, ನಿನ್ನ ಮಗನ ಸರಿ ಮಾಡೋಕ್ಕಾಗತ್ತೇನೆ, ಇನ್ನೇನು ಉಪಾಯ ಹುಡುಕಿದ್ಯಾ ನೀನು? ನೀ ಅವನಿಗೋಸ್ಕರ ಮಾಡಿದ್ದೆಲ್ಲ ಮರ್ತುಬಿಟ್ಟ, ಅವ್ನು ನಿನ್ಗೇನು ಮಾಡ್ದ ಅಂತವ? ತಿರ್ಗು ಅವನ ಮೇಲೆ ಆಸೆ ಬಿಟ್ಟಿಲ್ವೇನೆ ನೀನು? ತಪ್ಪು ತಿರ್ಕೋಬೇಡ್ರಿ, ಏನು ಆಸೆ ಬಿಡೋಕ್ಕಾದತ್ತು? ಎತ್ತು ಮಕ್ಕಳ ಮೇಲೆ ಯಾರು ಆಸೆ ಬಿಡೋಕ್ಕಾಗುತ್ತೆ? ಅವ್ನು ಏನೋ ತಿಳಿದಂಗೆ ತಪ್ಪು ಮಾಡೋನೆ, ಅದು ಅವನಿಂದ ಆಗಿರೋ ತಪ್ಪಲ್ಲ ಕಣಿಯಳು. ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ತೀವಿ. ನಿಂಗೆ ಗೊತ್ತಿಲ್ಲ ಅದೇನಾಗದೆ ಅಂತೇಳಿ. ಅವನದು ತಪ್ಪಲ್ಲ, ನಮ್ಮದು ತಪ್ಪಲ್ಲ, ಅದೇನೋ ಒಂದು ಆಗಿ ಹಿಂಗೆಲ್ಲ ಆಯ್ತದೆ. ಈಗ ಅದನ್ನು ಸರಿ ಮಾಡ್ತೀವಿ. ನೀನು ಏನು ತಲೆ ಕೆಸ್ಕೊಬೇಡ. ನೀನು ಇವಾಗ ಸುಮ್ಕೆ ಮುಂಚೆ ಇದ್ದಲ್ಲ ಹಂಗೆ ನೀನು ಪಾಡು ನೀನು ಇದ್ಬಿಡು. ನಾನು ದಿಟ್ಟವಾಗ್ಲೂ 1 ವಾರ ಕಳಿಯೋದಕ್ಕೆ ಅವ್ನು ಈ ಮನೇಲಿ ಇಟ್ಕೊಂಡು ನಾನು ಸರಿ ಮಾಡಲಿಲ್ಲ. ನೀನು ನಮಗೆ ಬೇಕಾದ್ರೆ ನೀನು ಕೊಟ್ಟು ಶಿಕ್ಷೆ ನಾನು ಅನುಭವಿಸ್ತೀವಿ ಕಣ್ರಿ. ಅದೇನು ಹೇಳಿಗಿರ್ಜಿ, ಆಮೇಲೆ ಸುಮ್ಕೆ ಒಂದ ಮಾಡಿಬಿಡ್ಬೇಡ್ರಿ ನೀವು. ನಿನ್ನ ಮಗ ಮೊದಲೇ ಅದೇನೇನು ಮಾಡ್ತಾವನೋ ನನಗಂತೂ ತಲೆ ಕೆಟ್ಟೋಗೋದೆ. ಅದರೊಳಗಡೆ ನೀನು ಬೇರೆ ಹೊಸ ಉಪಾಯ ಹುಡುಕಿ ಇನ್ನೇನೋ ಮಾಡಿಬಿಡ್ಬೇಡ್ರಿ. ಫಸ್ಟ್ ಏನು ಅಂತ ಹೇಳು.
ಅಯ್ಯೋ ನೀವು ಏನು ತಲೆ ಕೆಸ್ಕೊಬೇಡ್ರಿ, ನಮ್ಮ ಮನೆ ಮುಂಚೆ ಹೆಂಗಿತ್ತು ಹಂಗೆ ಆಯ್ತದೆ. ಅವ್ನು ಆರಾಮಾಗಿರ್ತಾನೆ, ನಿಮ್ಗೇನು ಕೆಟ್ಟ ಹೆಸರು ಕೊಡೋಕ್ಕಿಲ್ಲ. ಬೇಕಾದ್ರೆ ಮೈಸೂರು ಫ್ಯಾಕ್ಟ್ರಿ ಅವನ ಹೆಸರಿಗೆ ತೆಗೆದ್ರಲ್ಲ, ಈಗ ಇನ್ಮೇಲೆ ಅವನೇ ಮುಂದುವರ್ಸ್ತಾನೆ, ನೋಡ್ತಾ ಇರ್ರಿ, ನೀವೇನು ಎದುರ್ಕೋಬೇಡಿ. ಇದೇನಪ್ಪ ಹೊಸ ವರ್ಷ, ಆ ಮಟ್ಟಕ್ಕೆ ನಿನ್ನ ಮಗನ ಬದಲು ಮಾಡ್ಬಿಡ್ತೀಯನೇ ನೀನು? ಹೂಕಣ್ ಹೇಳಿ, ನಾವು ಕಡ್ಡಿಲಿ ಹೋಗೋದಕ್ಕೆ ಗುಡ್ಡ ಅನ್ಕೊಂಡಿದ್ದೋ, ಕಡ್ಡಿಲೇ ತೆಗ್ದು ಹಾಕ್ಬಿಟ್ರೆ ಗುಡ್ಡ ಇದ್ದಂಗೆ ಇರ್ತದೆ. ಏನು ಮಾತಾಡ್ತಿದ್ಯೋ ಗಿರ್ಜಿ ನೀನು? ಹ್ಞೂ ದಿಟ್ಟವಾಗ್ಲು ನಾನು ಅದು ಯೋಚನೆ ಮಾಡಿದ್ದೆ ತಡ ನೋಡ್ರಿ. ಕಿಸೋರ ಮನೆಗೆ ಬಂದ, ಈಗ ನಾನು ಓಡಾಡೋಕ್ಕಾಯ್ತಾ ಇದೆ, ಎಲ್ಲ ಸರುತ್ತದೆ, ನೀವೇನು ಚಿಂತೆ ಮಾಡಬೇಡ್ರಿ. ಅತ್ತಮ್ಮ ಹೆಂಗಿದ್ದೀರಿ? ಹುಷಾರ ಈಗ? ಅಯ್ಯೋ ಪ್ರಶಾಂತು, ಓ ಯಪ್ಪ ನೀನು ಹೊಟ್ಟೆ ತನಗಿರ್ಲೋ, ಹೇಳಿದ ಕೆಲಸ ಇಷ್ಟು ಬಿರ್ನು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹುಷಾರು ಬಿಡಪ್ಪ, ಇನ್ನು ಹುಷಾರು ಆದಂಗೆಯ. ದಿಟ್ವಾಲು ನೆನ್ನೆಯಿಂದ ಒಂದು ಗುಟಕ್ಕೆ ನೀರು ಕುಡಿಯೋಕ್ಕೂ ನನ್ನ ಕೈಲಾಗಿರಲಿಲ್ಲ. ಈ ಹೇಳಿದ್ದೆಷ್ಟು ಬೇಗ ಮಾಡಿಬಿಟ್ಟು ಯಪ್ಪ, ದೇವ್ರಂತ ಪುಣ್ಯಾತ್ಮ ಕಣೋ ನೀನು. ಅತ್ತಮ್ಮ ನಾನೇನು ಅಂಥದ್ದು ಮಾಡಬಾರ್ದು ಮಾಡಿದೆ, ಏನೋ ನನ್ನ ಕೈಲಿ ಆಗಿದ್ದು ಮಾಡಿದೆ, ಇಲ್ಲಾಂದಿರ ಆಯ್ತಿತ್ತೆ. ಬುಡಿ ಮಾವಯ್ಯ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೀರಾ? ಅತ್ತಮ್ಮ ಈಗ ನೋವೆಲ್ಲ ಕಡಿಮೆ ಆಗದಾ? ಹೂ ಕಣಪ್ಪ ಈಗ ಕಡಿಮೆ ಆಗದೆ ನೋಡಪ್ಪ. ನೋಡು ನಿನ್ನೆ ಗಂಟ ನೋವು ಅಂತ ಸಂಕಟ ಪಡ್ತಿದ್ದೋಳು, ಮಗನ ದನಿ ಕೇಳಿದ ತಕ್ಷಣ ಕಡಿಮೆ ಆಗದಂತೆ ಕಡಿಮೆ. ಆ ಡಾಕ್ಟ್ರುಗಳು 20 ಸರಿ ಬಂದು ನೋಡ್ಕೊಂಡವ್ರು ಆಗದಿಲ್ಲ, ಈ ಮಗ ಒಂದು ಸತಿ ಬಂದರೆ ಆಯಿತು. ಬಿದ್ದಾಗಿಂದ ಬಂದಿರಲಿಲ್ಲ ಕಣ ಪ್ರಶಾಂತು, ಈಗ ನೋಡಿ ಹೆಂಗಾಡ್ತಾಳಂತ ಮಗನ ಕಂಡು. ಸರಿ ಪ್ರಶಾಂತು ಹಾಸ್ಪಿಟ್ಲಿಗೆಲ್ಲೂ ಆಚೆ ಕರ್ಕೊಂಡೋಯ್ತಾ ಇಲ್ಲ, ಯಾರು ಎತ್ತಿ ಇಳಿಸೋರು? ಪಾಪ ಸತೀಸಿ ಎಲ್ಲ ಕಡೆ ಹೆಂಗೆ ನೋಡೋಣ, ಅದಕ್ಕೆ ಡಾಕ್ಟ್ರನ್ನೇ ಮನೆಗೆ ಬರೋಕ್ಕೆ ಕೇಳಿವಿನಿ, ಇಲ್ಲೇ ಬಂದು ನೋಡ್ಕೊಂಡು ಹೋಯ್ತವ್ರೆ. ಓಹೋ ಹಂಗಮ್ಮವ, ಸರಿ ಮಾವ ಒಳ್ಳೇದು. ಹಂಗಿದ್ರೆ ಇವ್ರಿಗೂ ಕಷ್ಟ ಆಗೋಕ್ಕಿಲ್ಲ. ಇನ್ನೇನು ತಗೊಳ್ಳೋ ಪೀಜ್ಗಿಂತ ಇನ್ನೊಂಚೂರು ಹೆಚ್ಚಾಗಿ ತಗೊಂಡಾರೇನೋ, ಅವರೇ ಬಂದೋಗ್ಬಿಟ್ರೆ ತಂಟೆ ಇಲ್ಲ. ಈಗ ಇನ್ನೂ ಎಷ್ಟು ದಿವಸ ಆಯ್ತದಂತೆ ಇದು ಸಾರು? ಅಯ್ಯೋ ಯಪ್ಪ ನಮಗೆ ಎಂಥದ್ದು ಏನೂ ಹೇಳಿರಲಿಲ್ಲ ಅವರು. ಹೊಸ ದಿವಸ ತಾಳನ ಆಗಲಿಲ್ಲ ಅಂದರೆ ಸಿಟಿ ಕರ್ಕೊಂಡು ಹೋಗ್ರಿ ಅಂದಿದ್ರು. ಅದು ಬಿದ್ದೇಟಿಗೂ ಒಂದೊಂದು ಸರಿ ಹಂಗಾಗಿರ್ತದೆ ಅಂತೇಳಿ. ಈಗ ಇವಳು ನೋಡಿದ್ರೆ ಇವತ್ತೇ ಒಂಚೂರು ಚೇತರಿಸ್ಕೊಂಡು ಅಲ್ಲೇ ಕೂತಿದ್ದೋಳು, ಅಲ್ಲೇ ಕೂತಿರೋಳು, ಇತ್ತಾಗ ಬರೋಕ್ಕೆ ಇರಲಿಲ್ಲ. ಏನಾರ ಬಟ್ಟೆ ಉಡಬೇಕು ಅಂದರೆ ಪಾಪ ಸಸಿ ಬಂಗತ್ತವಳು. ಈಗ ಅವಳೇ ಇಲ್ಲಿ ಗಂಟ ಬಂದಿರೋದು ನೋಡಿದ್ರೆ ಅವ್ರೆಲ್ದಂಗೆ ಹುಷಾರಾಯ್ತದೆ ಅಂದ್ಕೊಂಡು ಈಗಲೇ ನನಗೂ ಅನ್ನಿಸೋದು ಕಣಪ್ಪ. ಏನೋ ಸುಮ್ಕೆ ಇಲ್ಲಿಂದ ಇಲ್ಲಿಗೆ ಆಗೋದ್ರೆ ಇನ್ನು ಪ್ಯಾಟೆ ಹಾಸ್ಪಿಟ್ಲು ಅಂತ ತಪ್ತದೆ. ಅದು ಅಲ್ಲೇ ಮೊನ್ನೆ ದಿವಸ ಎಲ್ಲ ಸಸಿಂಗ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅದೇನೋ ಇತ್ತಂತೆ ಎಲ್ಲ ತೆಗೆಸ್ಕೊಂಡು ಬಂದವನೇ. ಇನ್ನು ಇವಳು ಅಂದರೆ ಮನೇಲಿ ತಲೆ ಕೆಟ್ಟೋಯ್ತು. ಅದೇ ಪ್ರಶಾಂತು ಹೆಂಗೋ ಹಿಂಗೆ ಹುಷಾರಾದರೆ ನಮ್ಮ ಪಪ್ಪನೇ ಒಳ್ಳೇದು ಮಾಡ್ದೆ. ಸರಿ ಅತ್ತಮ್ಮ ನೀವು ಆರೋಗ್ಯವಾಗಿರಿ, ಏನು ಚಿಂತೆ ಮಾಡಬೇಡಿ. ಏನಾರ ಕೆಲಸ ಇತ್ತು ಅಂದರೆ ಫೋನ್ ಮಾಡಿ, ಹುಷಾರಾದನೆ ಕಡೆಗೆ ಬನ್ನಿ. ಹೋಗಿ ಹೇಳ್ತಿದ್ಲು ಹೋಗಿದ್ದೇನೋ ಅಂತ, ಈಗ ಹೋಗಿ ಹೇಳ್ತೀನಿ ಹುಷಾರಾಗಿದ್ದೀರಾ ಅಂತ. ಪ್ರಶಾಂತು ಈಗಲೇ ಹೊಂಟ್ಬಿಟ್ಟೇನಪ್ಪ, ಕೂತ್ಕೊಳ್ಳೋ, ಸಸಿ ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ ನಿನ್ನ ತಂಗಿ ಕೈ ರುಚಿ ನಮ್ಮ ಮನೆಗೆ ಎಲ್ರಿಗೂ ಬಾಯಿಗೆ ಹತ್ತದ್ಕೊಂಡಪ್ಪ, ಕೂತ್ಕೊಳ್ಳೋ. ಒಳ್ಳೇದು ನೀವೆಲ್ಲ ಅವಳು ಇಷ್ಟ ಹಚ್ಕೊಂಡಿರೋದು ನೋಡೋ ನಮಗೆ ಸಂತೋಷ. ಅಮ್ಮ ನಾನು ಇರೋಕ್ಕೆ ಹಾಕಿಲ್ಲ, ನಾನು ಒಂಟೆ ಕೆಲಸ ಇದೆ. ಬೆಳಗ್ಗೆ ನೀವು ಫೋನ್ ಮಾಡಿದಾಗಿಂದ ನಾನು ಇನ್ನೇನು ಕೆಲಸ ಮಾಡಲಿಲ್ಲ, ಇದಕ್ಕೆ ಓಡಾಡ್ಕೊಂಡಿದ್ದೆ. ಹೊಸಿ ಫ್ಯಾಕ್ಟ್ರಿ ತಕ್ಕೋಗಿ ಹಂಗೆ ಮನೆಗೆ ಹೋಗ್ತೀನಿ. ಮಗಳು ಬೇರೆ ಈಗ ಮಾತು ಬರ್ತದಲ್ಲ, ಲೇಟಾಗಿ ಹೊರಗೆ ಕೇಳ್ತಾಳೆ, ಅದಕ್ಕೆ ಹೊಸಿ ಬೇಗ ಹೋದರೆ ಅವ್ರ ಜೊತೆ ಆಡ್ತಾ ಇರ್ಬೋದು, ಆಮೇಲೆ ನಿದ್ದೆ ಮಾಡ್ಬಿಡ್ತಾಳೆ. ಹೂ ಕಣಪ್ಪ, ಈ ವಯಸ್ಸಿನಾಗೆ ಕಣಪ್ಪ ಮಕ್ಕಳು, ಅವ್ರ ಆಟ ಪಾಠ ಎಲ್ಲ ನೋಡ್ಕೊಂಡು ನಮಗೂ ಖುಷಿ ಆಗೋದು, ಅವು ನಮ್ಮೊಟ್ಟು ಬೆಳೆಯೋದು. ಬೆಳೀತಾ ಅವ್ರ ಪ್ರಪಂಚವೇ ಬೇರೆ ಆಗೋಯ್ತದೆ. ಅವಕ್ಕೆ ಬುದ್ಧಿ ಬರೋ ಗಂಟ ಆಡೋ ಮಕ್ಕಳು, ನಾವು ಆಡಿಸ್ದಂಗೆ ಆಡ್ತವೆ, ಆಮೇಲೆ ಅವ್ರು ಆಡಿಸ್ದಂಗೆ ನಾವು ಆಡ್ಬೇಕಾಯ್ತದೆ. ಏನಂತ ಪ್ರಶಾಂತು? ಒಳ್ಳೆ ಮಾತು ಹೇಳಿದ್ರಿ ಮಾವಯ್ಯ, ಪ್ರಪಂಚನೇ ಹಂಗೆ ಅಲ್ವೇ. ಬನ್ನಿ ಪ್ರಶಾಂತು ಹಿಂಗೆ ಬಂದು ಹಂಗೆ ಹೋಯ್ತಿಯಾ? ಕೂತ್ಕೋ, ಒಂದಿಷ್ಟು ಟೀ ಮಾಡಿ ಏನಾರು ತಿಂಡಿ ನರ ಕೊಡ್ತಾಳೆ, ಅದನ್ನಾರ ತಿಂದೋಗೋ ಮರಯ್ಯ. ಅತ್ತಮ್ಮ ಸಸಿನೇ ಹಂಗೆ ಕಳಿಸೋಳು, ಆಲೆ ಟೀ ಕೊಟ್ಟು ಚಕ್ಲಿ ಕೊಟ್ಲು, ತಿನ್ಕೊಂಡು ಹೊಂಟೆ. ನಾನಿನ್ನು ಹೋಗಿದ್ದು ಬರ್ತೀನಿ. ಹೆಂಡತಿ ಮಕ್ಕಳನ್ನು ಕರ್ಕೊಂಬರಪ್ಪ. ಖಂಡಿತ ಮಾವ್ಯ, ಬಿಡುವಾದಾಗ ಕರ್ಕೊಬತ್ತೀನಿ. ಏನ್ರೆ ಏನು ಹೇಳಿ ಯಜಮಾನ್ರೆ? ಅಲ್ಲ ಬೆಳಿಗ್ಗೆ ಹೋಗಿ ಸಂದೆ ಬರೋ ಹೊತ್ತಿಗೆ ಹೆಣ್ಣೈಕ್ಳು ಸೇರ್ಕೊಂಡು ಏನೇನು ನಡೆಸ್ಬಿಟ್ಟಿದ್ದೀರಾ ನೋಡು. ಯಪ್ಪ ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ನಿಮ್ಮ ಅತ್ತಮ್ಮ ಹೇಳ್ದಂಗೆ ನಾನು ಕೇಳಿದೆ. ನಿಮ್ಮ ಅತ್ತಮ್ಮನ ಹತ್ರ ಹಿಂಗೆ ಇದ್ರೆ ನನ್ನ ತಲೆಯಲ್ಲಿ ಕೆಟ್ಟೋಯ್ತದೆ ಅನ್ಸ್ತದೆ ನನಗೆ. ಇದ್ಯಾಕೇನಾಯ್ತು? ಅಯ್ಯೋ ಬೆಳಿಗ್ಗೆ ನಾಷ್ಟ ಮಾಡ್ಬಿಟ್ಟು ಬಂದೆ, ಮಾಡು ಅಂದರೆ ಮಾಡಿರಲಿಲ್ಲ. ಆಮೇಲೆ ತಿರ್ಗೋಗಿ ಯಾಕೆ ಹಿಂಗೆ ಕೂತಿದ್ದೀರಿ, ಮಾಡಿರಿ ಮಾತ್ರ ಹಾಕೋಬೇಕು ಅಂತ ಅಂದರೆ ಪ್ರಸನ್ನಂಗೆ ಬೋನ್ ಮಾಡು ಅಂತ ನಿಂತೆಜ್ಜೆಲ್ಲ ಹಿಡ್ಕೊಬಿಟ್ರು. ನಾನು ಇನ್ನೇನು ಮಾಡೋದು ಅಂತ ಮಾಡಿಕೊಟ್ಟೆ. ಅವನಿಗೂ ಇದೆಲ್ಲ ಹೇಳ್ಬಿಟ್ಟು ನಿಮ್ಮ ಅತ್ತೆನೇ ಫೋನ್ ಇಕ್ಕರು. ನಾನು ಅವನೇನು ಬೈಕೊಂಡು ನನಗೆ ಅಂದ್ಕೊಂಡು ನಾನು ಎದ್ರುಕೊಂಡು ಸುಮ್ಕಿದ್ದೆ. ಆಮೇಲೆ ನೋಡಿದ್ರೆ ಈಗ ಮಾವಯ್ಯ ಬಂದು ನನ್ನನ್ನು ಬೈತವ್ರೆ ಸೇರಿಸಿ. ಅಲ್ಲ ನಾನೇನು ಮಾಡಿವಿ ನಿಂತ ಇದರಲ್ಲಿ ಅತ್ತಮ್ಮ ಮಾಡಿದ ಕೆಲಸಕ್ಕೆ ನಾನು ಉಗಿಸ್ಕೋಬೇಕೆ? ನಾನು ಇದ್ರಲ್ಲಿ ಮಾಡಿದ ತಪ್ಪಾರೇನು? ನಾಷ್ಟ ಮಾಡಿಬಿಟ್ಟು ಅವನಿಗೆ ಕೊಟ್ಟರೆ ತಿನ್ನೋ ಹೊತ್ತಿಗೆ ಇಷ್ಟೆಲ್ಲ ಆಡಿಸೋರು ನಿಮ್ಮ ಅತ್ತೆ ನನ್ನ ಕೈಯಾಗೆ. ನಾನು ಅವ್ರು ಹೇಳೋಂಗೆ ಕೇಳಿ ಪ್ರಶಾಂತಕ್ಕೆ ಫೋನ್ ಮಾಡಿಕೊಟ್ಟೆ. ಈಗ ನೀವೆಲ್ಲ ಇದ್ದೀರಿ ಅಂತ, ಇಲ್ಲಾಂದ್ರೆ ಅವನನ್ನು ಬೈಯೋನು, ಪೊಲೀಸ್ ಸ್ಟೇಷನ್ಗೆ ಮೆಟ್ಲತ್ತಿಸ್ತೀಯ ನನ್ನ ಅಂತಾರಲ್ಲಿ ನಾನು ಸೇರಿಸಿ ಕರ್ಕೊಂಡು ಹೋಗು ಅಂತ ಅಂತಾರೆ ನಿಮ್ಮ ಅತ್ತೆ. ಗೊತ್ತೇನು ಕರ್ಕೊಬರಕ್ಕವನ್ನ? ಹಂಗಂದ್ಲ ಅತ್ತಮ್ಮ. ನೀನೇನಂದದಕ್ಕೆ? ನಾನೇನನ್ನೋದು, ಪ್ರಶಾಂತ ಅಣ್ಣನೇ ನಮ್ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿಲ್ಲ ಬೇಡ ಅಂದ. ನಿಮ್ಮ ಅತ್ತೆ ಮಾಡಿದ್ದಕ್ಕೆ ಈಗ ನಾನು ಉಗಿಸ್ಕೊಂಡಿದ್ದಾಯ್ತು ಎಲ್ಲರ ಮುಂದೆಗಡೆ ಮಾವಿನ ಕೈಲಿ. ಏನು ಮಾಡಲಿ ನಮ್ಮ ಅತ್ತೆಗೆ? ಹೋಗಿ ಬೈದ್ಬಿಟ್ಟು ಬಂದ್ಬಿಡೋಣ ಅಂದರೆ ಹುಷಾರಿಲ್ದಿರ ಕೂತ್ಕೊಂಡು ಇಷ್ಟು ಕೆಲಸ ಮಾಡೋಳೆ. ನಾನು ಏನಂತ ಹೇಳಿ ಸಸಿ, ನೀನೇ ಹೊಸಿ ಅಡ್ಜಸ್ಟ್ ಮಾಡ್ಕೊ. ನಾನು ಬೇರೆ ಟೈಮ್ನಾಗರೆ ಅತ್ತೆನ ಬೈದ್ಬಿಡ್ತಿದ್ದೆ, ಈಗ ಅವಳಿಗೆ ಹುಷಾರಿಲ್ಲ. ಮಗ ನೋಡಿದ್ರೆ ಇಷ್ಟೆಲ್ಲ ಮಾಡೋನೆ, ಹಂಗೂ ಮಗನ ಬಿಟ್ಕೊಡ್ತಿಲ್ಲ ಅವಳು. ಅಯ್ಯೋ ಇಷ್ಟಕ್ಕೆ ನೀವು ತಲೆ ಕೆಸ್ಕೋಬೇಡ್ರಿ, ನಿಮ್ಮ ಅತ್ತೆ ತಲೆಯಲ್ಲಿ ಇನ್ನೂ ಎಂತೆಂಥವೋ ಐಡಿಯಾಗಳವೆ.
ಅವೆಲ್ಲ ಮಾಡಿದ್ರೆ ಇನ್ನೇನೇನಾಯ್ತದೋ ಮನೇಲಿ. ನಾನು ಎಲ್ಲೆಲ್ಲೋ ಸಿಗಾಕೊಂಡೆ ಅನ್ಸ್ತದ ಒಂದೊಂದ್ಸತಿ ಕಿಶೋರ ಅನಿತು ಮನೆ ಕಳಿಸೋ ಬದಲು ನಾವೇ ಹೋಗ್ಬಿಡ್ಬೇಕಾಯ್ತು, ಅವರೇ ಈ ಮನೆಗೆ ಇರಬೇಕಾಗಿತ್ತು ಅನಿಸ್ತದೆ. ಇವಾಗ ಅವಾಗೇನು ತಪ್ಪಾಯ್ತು ಅಲ್ಲೆಲ್ಲ ಸರಿ ಹೋಗಿರೋದು, ಇಲ್ಲಿದ್ದೀವೆಲ್ಲ ಅನ್ಭವಿಸೋಕ್ಕಿಂತ. ಇದ್ಯಾಕೆ ಸಸಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನಾಯ್ತು? ಅಯ್ಯೋ ಇನ್ನೇನಾಯ್ತು ಎತ್ತಾಯ್ತು ಅಂತ ನಾನು ಕೇಳಬೇಡ್ರಿ. ನಿಮ್ಮ ಅತ್ತೆ ಮಾಡಿದ್ಮೇಲೆ ಎಲ್ಲ ಗೊತ್ತಾಗಲಿ. ಸುಮ್ಕೆ ಮುಂಚಾಗ ನಾನು ಹೇಳೋದು, ಆಮೇಲೆ ನಿಮ್ಮ ಅತ್ತೆ ನನ್ನ ಅನ್ನೋದು, ಮಾಡಿದ್ಮೇಲೆ ನಿಮ್ಮ ಮಾವ ಅನ್ನೋದು ಯಾಕೆ ಬೇಕು ನನಗೆ? ಈಗ ಅಣ್ಣ ಹೋಯ್ತವನೇ ಕಳ್ಸ್ಕೊಡ್ತೀನಿ. ಇನ್ನು ಕಿಶೋರ ಬಂದವನೇ, ಅವ್ನಿಗೆ ಸ್ನಾನಕ್ಕೆ ಬಟ್ಟೆ ಕೊಟ್ಟು ಒಂದಿಷ್ಟು ಅಡುಗೆ ಮಾಡಾಕ್ತೀನಿ. ನಾನು ಹಣೆ ಬರೋನೇ ಎಷ್ಟು ಒಂದೊಂದ್ಕಿತ ನಾನು ಒಳ್ಳೊಳಾಗಿರ್ಬೇಕು ಅನಿಸ್ತದೆ. ಹಿಂಗೆಲ್ಲ ಆದಾಗ ಸ್ಯಾನೆ ಬೇಜಾರಾಗೋಯ್ತದೆ. ಈಗ ನನ್ನ ತಪ್ಪೇನಿತ್ತು ಅಂತ ಮಾವಯ್ಯ ನನ್ನ ಮೇಲೆ ರೇಗಾಡಿದ್ರು. ಈ ಅತ್ತಮ್ಮ ಮಾಡಿದ ಕೆಲಸ ಕಾಣಿಸ್ತಾ ಇಲ್ವೇ, ಅವ್ರು ಮನೆ ಕೊಂಡು ಮಾಡಿಬಿಡ್ತಾರೆ, ನಾವು ಎದ್ದು ಓಡಾಡ್ಕೊಂಡು ಅನ್ಸ್ಕೋಬೇಕು. ಆಯ್ತಾಯ್ತು ಇಷ್ಟೇ ಮಾಡಿದ್ಯಾ, ಈಗ ಅಂದು ಯಾಕೆ ಕೆಟ್ಟೋಳಾಯ್ತ್ಯಾ? ಸುಮ್ಕಿರು, ಇನ್ನೇನು ವಿಷಯ ಅಂತ ನಿಂಗೆ ಗೊತ್ತಿರೋ ಹೇಳು. ಸುಮ್ಕೆ ಆಮೇಲೆ ಮಾವಿನ ಕೈಲಿ ನಾನು ಮಾತು ಕೇಳೋ ಕೆಲಸ ಆಗಬಾರ್ದು. ನೀವ್ಯಾಕೆ ಕೇಳ್ತೀರಿ? ಮಾಡೋದು ಅವ್ರ ಹೆಂಡ್ರು, ಕೇಳೋದು ಅವರು. ಬಿಡ್ರಿ, ನಮ್ಗೆ ಇದ್ರೊಳಗೆ ಏನೂ ಇಲ್ಲ ಕಣ. ಅಲ್ಲ ಈಗ ಕಿಶೋರನ್ನೆಲ್ಲೇ ಮಡಿಕೋಬೇಕು ಅಂತಾರ, ಏನು ವಿಷಯ? ಕಿಶೋರನ್ನು ಮಡಿಕತ್ತಾರೆ, ಯಾರನ್ನ ಕಳಿಸ್ತಾರೋ ಒಂದು ನನಗೆ ಗೊತ್ತಿಲ್ಲ. ಅದೇನೋ ಬಿಡ್ರಿ, ನಾನು ಸುಮ್ಕೆ ಮಾತಾಡೋಕ್ಕೆ ಹೋಗಿಲ್ಲ. ಇದೇನೇನ್ರಿ ಎಲ್ಲ ಒಟ್ಟಂಟಾಗಿ ಮಾತಾಡಿ ಏನು ವಿಷಯ ಅಂತಲೂ ಹೇಳೋಕ್ಕಿಲ್ಲ. ಸರಿ, ನೀನು ಯಾಕೋ ಸ್ಯಾನೆ ಕೋಪದಲ್ಲಿದ್ದಿ, ಹೋಗು ಪ್ರಶಾಂತ ಹೋಯ್ತವನೇ ಅವನ್ನ ಕಳಿಸ್ಕೊಡು, ಆಮೇಲೆ ಕೂತ್ಕೊಂಡು ಮಾತಾಡೋಣ. ನೋಡಿ, ಈಗ ನಾನು ನಿಮ್ಗೆ ಹೇಳಿರೋ ವಿಷಯ ಇಲ್ಲಿಗೆ ಇರಲಿ, ನೀವು ಯಾರ ಮುಂದೆಲ್ಲೂ ಎತ್ತಕ್ಕೋಗ್ಬೇಡ್ರಿ. ಅದು ನಿಮ್ಮ ಅತ್ತಮ್ಮ ಮಾಡ್ತಾರೆ, ಆಮೇಲೆ ಮನೆಯವ್ರಿಗೆ ಗೊತ್ತಾಯ್ತದೆ. ಅದಕ್ಕೆ ಮುಂಚೆ ನಾನು ಹೇಳ್ದೆ ಅಂತ ನೀವು ಎತ್ತಕ್ಕೆ ಹೋಗ್ಬೇಡ್ರಿ, ಆಮೇಲೆ ಸುಮ್ಕೆ ನಾನು ಕೆಟ್ಟೋಳಾಯ್ತೀನಿ. ಅಯ್ಯ, ಈಗ ನೀನೇನು ಅಂತದ್ದು ಹೇಳಿದ್ ನನಗೆ? ನಾನೇನು ಹೇಳಲಿ ಎಲ್ಲರ ಮುಂದೆಲ್ಲೂ? ಅಷ್ಟೇ, ಹಂಗೆ ಅನ್ಕೊಂಡು ಸುಮ್ಕಿದ್ಬಿಡಿ. ಅಯ್ಯ, ನನ್ನ ಹೆಂಡ್ರಿಗೆ ಇದೇನಲ್ಲ ಇಷ್ಟೊಂದು ಸಿಟ್ಟು ಬಂದ್ಬಿಟ್ಟದು ಇವತ್ತು.